ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ಶನಿವಾರ. ಹಸ್ಬೆಂಡ್ಗೂ ಮಗನಿಗೂ ರಜೆ ಇದ್ದಿದ್ದರಿಂದ ಊರ ಕಡೆ ಹೋಗೋಣ ಅಂತ ಹೊರಟಿದ್ದೀವಿ. ಬೆಳಿಗ್ಗೆ ಬೇಗನೆ 7 ಗಂಟೆಗೆಲ್ಲ ಹೊರಟ್ವಿ, ಎಲ್ಲಿ ಟ್ರಾಫಿಕ್ ಆಗ್ಬಿಡುತ್ತೋ ಅಂತ. ಆದ್ರೂ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡ್ವಿ. ಗೊರಗುಂಟೆಪಾಳ್ಯ ಫ್ಲೈಓವರಿಂದ ನೆಲಮಂಗಲ ಟೋಲ್ವರೆಗೂ ಇದೇ ಥರ ಸ್ಲೋ ಮೂವಿಂಗ್ ಇತ್ತು. ಆಲ್ಮೋಸ್ಟ್ 1 ಅವರ್ ಟೈಮ್ ಹಿಡಿತು ನಮಗೆ ಈ ಟ್ರಾಫಿಕಲ್ಲಿ ನೆಲಮಂಗಲ ಟೋಲ್ ಪಾಸ್ ಮಾಡಿಬಿಟ್ಟು ಕುಣಿಗಲ್ ಹೈವೇ ಜಾಯಿನ್ ಮಾಡ್ಕೊಳ್ಳೋದಕ್ಕೆ. ಹೈವೇ ಸ್ವಲ್ಪ ಫ್ರೀನೇ ಇತ್ತು, ಸೊ ಆರಾಮಾಗೆ ಡ್ರೈವ್ ಮಾಡ್ಕೊಂಡು ಬಂದ್ವಿ. ಬೆಳಿಗ್ಗೆ ಬೇಗ ಹೊರಟಿದ್ರಿಂದ ಎಲ್ಲರಿಗೂ ಹೊಟ್ಟೆ ಹಶ್ವಾಗ್ತಿತ್ತು. ಸೊ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೋಟೆಲ್ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ನಾವು ಈ ಕುಣಿಗಲ್ ಹೈವೇ ಯಾವಾಗೇ ಬಂದರೂ ನಾವು ಬರೋದು ಇದೇ ಹೋಟೆಲ್. ಯಾವುದಪ್ಪ ಅಂತ ಅಂದರೆ ಅದೇ ಹೋಟೆಲ್ ಸಂಭ್ರಮ. ನಾವು ಇಲ್ಲಿ ಸಿಗೋಂಥ ತಟ್ಟೆ ಇಡ್ಲಿಗೆ ಫಿದಾ ಆಗಿಬಿಟ್ಟಿದ್ದೀವಿ. ಸೊ ಅದಕ್ಕೆ ಯಾವಾಗಲೇ ಈ ಕಡೆ ಬಂದ್ರೂ ಈ ಹೋಟೆಲ್ ಮಿಸ್ಸೇ ಮಾಡೋದಿಲ್ಲ. ಆ್ಯಂಬಿಯನ್ಸ್ ಆಗಿರ್ಬೋದು, ಕ್ಲೀನ್ಲಿನೆಸ್ ಆಗಿರ್ಬೋದು, A1 ಅಂತಲೇ ಹೇಳ್ಬೋದು. ಸೊ ವೀಕೆಂಡ್ ಇದ್ದಿದ್ದರಿಂದ ಸ್ವಲ್ಪ ಜಾಸ್ತಿ ಕ್ರೌಡೇ ಇತ್ತು. ಎಲ್ಲಿ ಟೇಬಲ್ ಸಿಗೋಲ್ಲ ಅಂತ ನಮ್ಮ ಯಜಮಾನ್ರು ಮತ್ತು ಮಗ ಹೋಗಿ ಫಸ್ಟ್ ಟೇಬಲ್ ರಿಸರ್ವ್ ಮಾಡ್ಕೊಂಬಿಟ್ರು. ಆಮೇಲೆ ನಾನು ಮಗಳನ್ನ ಎತ್ಕೊಂಡು ನಿಧಾನಕ್ಕೆ ಬಂದೆ. ಹೇಳ್ದಂಗೆ ಫಸ್ಟು ತಟ್ಟೆ ಇಡ್ಲಿ, ದೋಸೆ, ರೈಸ್ ಬಾತು ಮತ್ತು ಖಾರ ಬಾತ್ ಅಂತೆಲ್ಲ ತೊಗೊಂಡು ತಿಂಡಿ ಮುಗಿಸಿದ್ವಿ. ನನ್ನ ಮಗಳು ಸ್ವಲ್ಪ ಕ್ರೌಡೆಲ್ಲ ನೋಡಿ ಗಲಾಟೆ ಮಾಡ್ತಿದ್ಲು, ಮತ್ತು ಬೆಳಗ್ಗೆ ನಿದ್ದೆ ಟೈಮ್ ಬೇರೆ. ಸೊ ಅವಳಿಗೆ ಡೈವರ್ಷನ್ಗೆ ಅಂತ ಹೇಳಿ ಮೊಬೈಲಲ್ಲಿ ಕೋಕೋಮೆಲನ್ ಹಾಕ್ಬಿಟ್ಟು ತೋರಿಸ್ತಾ ಇದ್ವಿ. ಫೈನಲಿ ಕಾಫಿ ಆರ್ಡ್ರ್ ಮಾಡಿದ್ವಿ. ಸೊ ಹೊರಗಡೆ ಹೋಟೆಲ್ ಅಂತ ಅಂದರೆ ನನ್ನ ಮಗನಿಗೆ ಕಾಫಿ ಇರಲೇಬೇಕು. ಒಂದು ಪಕ್ಷ ನಾವು ಸ್ಕಿಪ್ ಮಾಡಿದ್ರೂ ಅವ್ನು ನೋಡಿ ಕಾಫಿ ಎಷ್ಟು ಇಷ್ಟಪಟ್ಟು ಕುಡಿತಾನೆ ಹೊರಗಡೆ. ಆ್ಯಕ್ಚುಲಿ ಆ ಗ್ಲಾಸಿಗೋಸ್ಕರನೇ ಅವ್ನು ಕಾಫಿ ತೊಗೊತಾನೆ. ಕಾಫಿ ಎಲ್ಲ ಕುಡಿದು ಊರ ಕಡೆ ಹೊರಟ್ವಿ. ಇದು ಕುಣಿಗಲ್ ಸರ್ಕಲ್ಲು. ಇಲ್ಲಿ ರೈಟ್ ತೊಗೊಂಡ್ರೆ ತುಮಕೂರು ಕುಣಿಗಲ್ ಹೈವೇದಲ್ಲೇ ನಮ್ಮದು ಊರು ಮಧ್ಯ ಹೆಬ್ಬೂರು ಅಂತ ಹೇಳಿ ಬರೋದು. ಸೊ ಊರ ಕಡೆ ಹೊರಟಿದ್ದೀವಿ. ಸೊ ಫೈನಲಿ ಸುಮಾರು 10:30 ಟೈಮ್ ಅಷ್ಟೊತ್ತಿಗೆ ಊರಿಗೆ ರೀಚ್ ಆದ್ವಿ. ಇದೇ ನೋಡಿ ನಮ್ಮದು ಪುಟ್ಟ ಮನೆ ಊರಲ್ಲಿ. ಸಾಮಾನ್ಯವಾಗಿ ಊರಲ್ಲಿ ಯಾರೂ ಇರೋದಿಲ್ಲ. ಫಸ್ಟ್ ಟೈಮ್ ಮಗಳು ಮನೆಗೆ ಬರ್ತಾ ಇರೋದ್ರಿಂದ ಆರತಿ ಮಾಡಬೇಕಂತ ಹೇಳಿ ನಮ್ಮ ಮನೆಯವರೇ ಹೋಗಿ ಕೆಂಪು ನೀರು ಮಾಡ್ಕೊಬಂದು ಆರತಿ ಮಾಡ್ತಾಯಿದ್ದಾರೆ. ಇದೇ ನೋಡಿ ಮನೆ. ಅಂಥ ದೊಡ್ಡ ಮನೆ ಏನಲ್ಲ, ಜಸ್ಟ್ ಊರಿಗೆ ಹೋದಾಗ ಹಾಲ್ಟ್ ಆಗೋಕ್ಕಂತ ಹೇಳಿಬಿಟ್ಟು ಒಂದು ಸಿಂಪಲ್ಲಾಗಿ ಅಂತ ಮನೆ ಮಾಡಿರೋದು. ಓಪನ್ ಹಾಲ್ ಆ್ಯಂಡ್ ಕಿಚನ್ನು, ಒಂದು ದೇವ್ರ ಮನೆ, ಟಾಯ್ಲೆಟ್, ಬಾತ್ರೂಮ್ ಅಂತ ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ. ಮಗಳು ದೊಡ್ಡದಾಗಿ ಜಾಗ ಸಿಕ್ತು ಅಂತ ಓಡಾಡ್ತಾ ಇದ್ದಾಳೆ. ಸೊ ಇದೇ ಕಿಚನ್ನ. ಆಮೇಲೆ ಎಲ್ಲ ಒಂದು ರೌಂಡ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ನಾವು ಮನೆ ಗೃಹ ಪ್ರವೇಶ ಆದಾಗಿಂದ ಬಂದೇ ಇರಲಿಲ್ಲ. ಸೊ ಆಫ್ಟರ್ 2 ಇಯರ್ಸ್ ಬಂದಿದ್ದೀವಿ ಅಂತ ಹೇಳಿ ಹಾಲು ಉಗ್ಸೋಣ ಅಂತ ಅಂದ್ಕೊಂಡ್ವಿ. ಬಟ್ ಬರ್ತಾ ಹಾಲು ತರೋದೇ ಮರ್ತೋಯ್ತು. ಅದಕ್ಕೆ ಹಾಲು ಪೌಡರ್ ಹಾಕ್ಬಿಟ್ಟು ಹಾಲು ಕಾಯಿಸಿ ಹಾಲು ಉಗ್ಸೋಣ ಅಂತ ರೆಡಿ ಮಾಡ್ತಾ ಇದ್ದೀವಿ. ಪೌಡ್ರಲ್ಲಾಗಿರೋದ್ರಿಂದ ಉಕ್ಕುತ್ತೋ ಇಲ್ವೋ ಅಂತ ಡೌಟ್ ಹಾಕಿತ್ತು. ಸೊ ಫೈನಲಿ ಹೇಗೋ ಕಾಫಿ ಮಾಡಿಕೊಂಡು ಒಂದು ರೌಂಡು ಕಾಫಿ ಎಲ್ಲ ಕುಡಿದ್ಬಿಟ್ಟು ಮಗಳಿಗೆ ಊಟ ಮಾಡಿಸೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೆ. ಮಗಳದ್ದು ಊಟ ಆದಮೇಲೆ ನಾವು ಬೆಂಗಳೂರಿಂದನೇ ಇಡ್ಲಿ ಸಾಂಬಾರೆಲ್ಲ ತೊಗೊಂಡು ಬಂದಿದ್ವಿ. ಸೊ ಅದನ್ನೇ ಊಟ ಮಾಡ್ಕೊತಾ ಇದ್ದೀವಿ. ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಹಾಗೆ ಒಂದು ವಾಕ್ ಹೋಗೋಣ ಅಂತ ಅಂದ್ಬಿಟ್ಟು ಹಿಂಗೆ ತೋಟದ ಕಡೆ ಎಲ್ಲ ಬಂದ್ವಿ. ಸೊ ಈವ್ನಿಂಗ್ ವಾಕ್ ತೋಟದಲ್ಲಿ ತುಂಬ ಚೆನ್ನಾಗಿತ್ತು. ನನ್ನ ಮಗನಿಗೆ ಯಾರೋ ಅಲ್ಲಿ ಚಿರತೆ ಬರುತ್ತೆ ಅಂತ ಎದುರಿಸ್ಬಿಟ್ಟಿದ್ದಾರೆ. ಸೊ ಅವನಿಗೆ ಅಲ್ಲೆಲ್ಲ ಬರೋಕ್ಕೆ ಇಷ್ಟ ಆಗಲಿಲ್ಲ. ಅಳ್ತಾ ಇದ್ದಾನೆ ನೋಡಿ ಹೆಂಗೆ ಅಳ್ತಾ ಇದ್ದಾನೆ ಅಂತ ಹೇಳಿ. ವಾಪಸ್ ಹೋಗಬೇಕು ಅಂತ ಅಂದ್ಬಿಟ್ಟು ತುಂಬಾ ಗಲಾಟೆ ಮಾಡಿಬಿಟ್ಟ. ಹೇಗೋ ಅವನ್ನ ಕನ್ವಿನ್ಸ್ ಮಾಡಿ ಹಾಗೆ ಒಂದು ವಾಕ್ ಹೋಗ್ಬಿಟ್ಟು ವಾಪಸ್ ಬಂದ್ವಿ. ಅಷ್ಟರಲ್ಲಿ ನಮ್ಮ ಚಿಕ್ಕತ್ತೆ ಕೂಡ ಹಸು ಕರ್ಕೊಂಡು ಬಂದರು. ಸಂಜೆ ಆಗಿದ್ದರಿಂದ ಅವರು ಹಾಲು ಕರಿಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿಗೆ ಕರ್ಕೊಂಡ್ಬಂದಿದ್ರು. ಸೊ ನಮಗೂ ಇದೆಲ್ಲ ನೋಡಿ ತುಂಬ ವರ್ಷಗಳೇ ಆಗಿತ್ತು. ಮೋಸ್ಟ್ಲಿ ನನ್ನ ಮಕ್ಕಳು ಹುಟ್ಟಿದ್ಮೇಲೆ ನಾವು ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸೇ ಮಾಡಿರಲಿಲ್ಲ. ನೋಡಿ ಮೇಕೆ ಮರಿಗಳು ಎರಡು ಎಷ್ಟು ಕ್ಯೂಟ್ ಇದ್ದು ಅಂತ. ಸೊ ನೋಡೋಣ, ಇದು ಎಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಸೊ ಹಾಲು ಕರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಮಕ್ಕಳಿಗಂತೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ನಮಗೆ ನಮ್ಮ ಬಾಲ್ಯದ ದಿನಗಳೆಲ್ಲ ನೆನಪಾಗಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ನಾನು ನನ್ನ ಮಗಳಿಗೆ ಮೇಕೆ ಮರಿ ಎಲ್ಲ ತೋರಿಸ್ತಾ ಇದ್ದೆ. ಅವಳು ಸ್ವಲ್ಪ ಯಾಕೋ ಹೆದ್ರ್ಕೊತಾ ಇದ್ಲು. ಸರಿ ಅಂತ ಹೇಳ್ಬಿಟ್ಟು ಅವಳಿಗೆ ಹಾಲು ತೊಗೊಂಡು ಹಾಲು ಕಾಯಿಸಿ ಕುಡ್ಸೋಣ ಅಂತ ಹೇಳ್ಬಿಟ್ಟು ಹೊರಟೆ.
ಈವ್ನಿಂಗ್ ಅವಳಿಗೆ ಹೊರಗಡೆ ಕೋಳಿ ಮೇಕೆ ಹಸು ಎಲ್ಲ ತೋರಿಸ್ಕೊಂಡು ಲೈಟಾಗಿ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಿಸ್ಕೊತಾ ಇದ್ದೆ. ಸ್ನ್ಯಾಕ್ಸ್ ಎಲ್ಲ ತಿನ್ಸಾದ್ಮೇಲೆ ಹಾಗೆ ದೇವ್ರ ಪೂಜೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಫಸ್ಟ್ ಟೈಮ್ ಬಂದಿರೋದ್ರಿಂದ ನೈಟು ಹೇಗೆ ಮಲ್ಕೊತಾಳೋ ಏನೋ ಅಂತ ನಮಗೆ ಸ್ವಲ್ಪ ಡೌಟ್ ಆಯಿತು. ಹೊಸ ಜಾಗ ಬೇರೆ, ಸೊ ದೊಡ್ಡವರಾಗಿ ನಮಗೆ ಸರಿಯಾಗಿ ನಿದ್ದೆ ಬರೋದಿಲ್ಲ. ಸೊ ಅವಳು ಹೆಂಗೆ ಕೋಪ್ರೇಟ್ ಮಾಡ್ತಾಳೆ ಅನ್ನೋ ಡೌಟ್ ಮೇಲೆ ಹೊರಟ್ಬಿಡೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿಕೊಂಡು ಬೇಗ ಬೇಗ ಪೂಜೆ ಮುಗಿಸ್ಕೊಂಡು ರೆಡಿ ಆಗ್ತಾಯಿದ್ದೀವಿ. ಹೆಂಗೆ ಮಾಡಿದ್ರು ಅಲ್ಲಿಂದ ಹೊರಡೋದು ಆಲ್ಮೋಸ್ಟ್ 8 o'clock ಆಗೋಯಿತು. ಸೊ ಮನೆಗೆ ಹೋಗಿ ಊಟ ಮಾಡೋದೆಲ್ಲ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಆನ್ ದ ವೇ ತಿನ್ಕೊಳ್ಳೋಣ ಅಂತ ಹೇಳಿ ಕುಣಿಗಲ್ ರೀಚ್ ಆಗ್ತಾ ಇದ್ದಂಗೆ ಹೋಟೆಲ್ ಪರಿಮಳ ಅಂತ ಹೇಳಿ ಇದೆ. ಸೊ ಇಲ್ಲಿ ಲೈಟಾಗಿ ರೋಟಿ ಕರಿ, ದೋಸೆ ಮತ್ತು ಅಕ್ಕಿ ರೊಟ್ಟಿ ಅಂತ ಹೇಳಿಬಿಟ್ಟು ಲೈಟಾಗಿ ಊಟ ಮಾಡಿಕೊಂಡು ಬೆಂಗಳೂರು ಕಡೆ ಹೊರಟ್ವಿ. ಇದು ನಂದು ಫಸ್ಟು ಲಾಂಗ್ ವ್ಲಾಗ್ ಆಗಿದೆ. ಸೊ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.